ತಿಳ್ಕೊಂಡಿದ್ರೆ ಬೆಟ್ರು. ಈಗ ಮೆಷಿನ್ನೇ ಸಹಾಯ ಮಾಡಿಬಿಡುತ್ತೆ. ಸಿನಿಮಾಲಿ ಯು ಗಿವ್ ಮಿ ಎ ಥ್ರೆಡ್, ಐ ವೀವ್ ಎ ಕ್ಲಾತ್ ಅಂತ. ಒಂದಾನೊಂದು ಕಾಲದಲ್ಲಿ ಆರಂಭ. ಅದು ಈಸ್ಟರ್ನ್ ಮ್ಯೂಸಿಕ್ ಇನ್ಫ್ಲೂಯೆನ್ಸ್ ಅಷ್ಟೇ, ಇಟ್ಸ್ ನಾಟ್ ಕಾಪಿ. ಆ ಸಾಂಗ್ ಕೇಳಿದ್ದೀನಿ ನಾನು. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಇವಾಗೆಲ್ಲ ಸ್ಟಾಕೇ ಮಾಡಿಬಿಡ್ತಾ ಇದ್ದಾರೆ. ನಾವೆಲ್ಲ ಮಾಡ್ತಾ ಇದ್ವಿ ಬ್ಯಾಕ್ಗ್ರೌಂಡ್ ಎಲ್ಲ ಕದಿಯೋದೆಯಾ? ಕದಿಯೋದು ಸ್ಟಾಕ್ ಸಿಗುತ್ತೆ ಸರ್. ಕನ್ನಡ ಚಿತ್ರರಂಗದಲ್ಲಿ ಹಂಸಲೇಖಂದೇ ಒಂದು ಪರಂಪರೆ ಅಂತ. ಅವರು ಒಂದು ಬೇರೆ ಬಾಣಿ ಹಾಕ್ಬಿಟ್ರು. ಒಂದು ಫಾರ್ಮ್ಯಾಟ್ ಇತ್ತು. ವಿಜಯ್ ಭಾಸ್ಕರು, ಜಿ ಕೆ ವಿ ಒಂಥರ ಸಪ್ರೇಟ್ ಇತ್ತು ನನ್ನ ಪ್ರಕಾರ. ಅವರು ಈಸ್ಟು ವೆಸ್ಟು ಎರಡನ್ನೂ. ಅದು ವೈದಿ ಇಳೆಯರಾಜ ಇದ್ರಲ್ಲ ಅಲ್ಲಿ ಹಾರ್ಮೋನಿಸ್ಗೆ. ಆಮೇಲೆ ರಾಜನಾಗೇಂದ್ರ ಅವ್ರದ್ದು ಒಂದು ಚಾಪು ರಾಜನಾಗೇಂದ್ರ. ಅಂದರೆ ಅವ್ರ ವರ್ಕ್ ಬಟ್ ಭಾಳ ಕಷ್ಟ. ರಾಜನಾಗೇಂದ್ರ ಹತ್ರ ವರ್ಕ್ ಮಾಡೋದು ಪರ್ಫೆಕ್ಷನಿಸ್ಟ್ ಅವರು. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ನೀವು ಯಾವುದೇ ಹಾಡು ಕೇಳಿದ್ರು ಬರಿಂಗ್ಸ್ ಇರೋದಿಲ್ಲ, ಮ್ಯೂಸಿಕಲ್ ಬರಿಂಗ್ಸ್ ಅಂತಾರೆ, ಅದು ಇರೋದೇ ಇಲ್ಲ. ಕ್ಲೀನ್ ಮಾಮರವೆಲ್ಲೋ ಎಸ್ ಪಿಗೂ ಜೀವ ತೆಗೆದುಬಿಡ್ತಾರೆ. ಸಣ್ಣ ಸಣ್ಣ ಕರು ಕೋಗಿಲೆಯಲ್ಲೋ ನಿನ್ನ ಆ ಸ್ವೀಪು ಒಂಚೂರು ಹೆಚ್ಚು ಕಮ್ಮಿ ಬಂದು ಬಿಡೋಲ್ಲ ಅವರು. ಆ ಥರ ಪರ್ಫೆಕ್ಷನ್. ಅದು ಒಬ್ಬೊಬ್ಬರದು ಒಂದೊಂದು ವೈಶಿಷ್ಟ್ಯ ಸರ್. ಎಲ್ರಿಗೂ ಸಲ್ಯೂಟ್ ನಿಜವಾಗ್ಲೂ. ಈಗಿನ ಮ್ಯೂಸಿಕಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಅಂತಂದರೆ ಸ್ವಲ್ಪ ಈಗ ಮೋಸ್ಟ್ಲಿ ಚಿತ್ರೀಕರಣದ್ದು ಒಂದು ಕಂಟೆಂಟ್ ಮೇಲೆ ಮೆಲೋಡಿ ಕಮ್ಮಿ. ಮನೋಮೂರ್ತಿ ಒಂದು ಕ್ರಾಂತಿ ಮಾಡೋದಲ್ಲ ಇತ್ತೀಚೆಗೆ. ಮುಂಗಾರು ಮಳೆ ಎಲ್ಲ ತುಂಬಾ ಚೆನ್ನಾಗಿದೆ ಮೆಲೋಡೀಸ್ ವೈಸು. ಸ್ವಲ್ಪ ಎಲ್ಲ ಸ್ಫೂರ್ತಿ, ಹಿಂದಿ ಹಾಡಿನ ಸ್ಫೂರ್ತಿಗಳಿದೆ ಅದರಲ್ಲಿ, ಏನು ತಪ್ಪಿಲ್ಲ ಅದು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆರ್ಕೆಸ್ಟ್ರಾ, ಫ್ಯಾಂಟಾಸ್ಟಿಕ್ ಇದೆ. ಬಟ್ ನಮ್ಗೆ ಇವಾಗ ಅದ್ರ ಕಡೆ ಕಿವಿ ಇಲ್ಲ, ನಿಜ ಹೇಳಲ್ಲ ನನಗೆ ಈಗಿನ ಸಂಗೀತದಲ್ಲಿ. ಬಟ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಇವಾಗ ನಿಮಗೆ ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪರ್ಟಿಕ್ಯುಲರ್ ಫಿಲಮ್ ಕೇಳುತ್ತೆ. ಡೀಟೇಲ್ಸ್ ಎಲ್ಲ ಮಾಡೋದ್ರಿಂದ ಲೋ ಮಿಡ್ಡು, ಹೈ ಮಿಡ್ಡು, ಟ್ವೀಟ್ರು ಕಾನ್ಫಿಗ್ರೇಷನು ಒಂದು 7.1 ಮಾಡೋದ್ರಿಂದ ಎಲ್ಲ ಫ್ರೀಕ್ವೆನ್ಸಿನೂ ಡೇರಾ ಆಗಬೇಕು. ಬ್ಯಾಕ್ಗ್ರೌಂಡ್ ಸ್ಕೋರ್ಗಂತೂ ಅದ್ಭುತ ಕೆಲಸ ಮಾಡಬೇಕು. ಅದಕ್ಕೆ ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು. ತಿಳ್ಕೊಂಡಿದ್ರೆ ಬೆಟ್ರು. ಈಗ ಮೆಷಿನ್ನೇ ಸಹಾಯ ಮಾಡಿಬಿಡುತ್ತೆ. ಇವಾಗ ಏನಾಗಿದೆ ಅಂದರೆ ತುಂಬ ಸುಲಭ ನಾನು ಸಂಗೀತಗಾರ ಅಂತ ಹೇಳ್ಕೊಳ್ಳೋಕ್ಕೆ. ಈ ಅಕ್ರಮ ಸಕ್ರಮ ಇದೆಯಲ್ಲ, ಇದು ಸ್ವಲ್ಪ ನಿಷ್ಠುರವಾಗಿ ಹೇಳ್ತಾ ಇದ್ದೀನಿ. ಏನೂ ಇಲ್ಲದೆ ನಾವು ಸಕ್ರಮ ಮಾಡ್ಕೋಬೋದು ಸಂಗೀತದ ಕ್ಷೇತ್ರದಲ್ಲಿ. ಕನ್ನಡದಲ್ಲಿ ಬಹಳ ಫೇಮಸ್ ಆದ ಹಾಡುಗಳು ಅದು ನಿಜವಾಗಿ ಒರಿಜಿನಲ್ಲ ಅಥವಾ ಬೇರೆ ಏನಾದರೂ ಮೂಲ ಇದೆಯಾ ಅದಕ್ಕೆ? ಕೆಲವು ಸ್ಫೂರ್ತಿಗೊಂಡ್ಯಾ ನಿಮಗೆ ಬಾರೆ ಹೇಳಿದ್ನಲ್ಲ, ಅವರು ಕೇಳಿರ್ತಾರೆ. ಕೇಳಿದಾಗ ಅದ್ರದ್ದು ಇವಾಗ ಅದು ಒಂದು ಸಿನಿಮಾ ಲ್ಯಾಂಗ್ವೇಜ್ ಇದೆ ಸರ್. ಸಿನಿಮಾಲಿ ಯು ಗಿವ್ ಮಿ ಎ ಥ್ರೆಡ್, ಐ ವೀವ್ ಎ ಕ್ಲಾತ್ ಅಂತ. ದಟ್ಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಅಂದರೆ ನೀನು ಯಾವ ಥರ ಬೇಕು, ನಿಮಗೆ ಉಲ್ಲನ್ ಬೇಕಾ, ಸಿಲ್ಕ್ ಬೇಕಾ, ಮಾಡಿಕೊಡ್ತಾರೆ. ಹೌದು, ನೀನು ನೂಲು ಕೊಡು. ನೂಲು, ಆಮೇಲೆ ನಾನು ನಾನು ಬಟ್ಟೆ ನೇಯ್ದು ಕೊಡ್ತೀನಿ. ಅದು ತಪ್ಪೇನಲ್ಲ. ಬಟ್ ಪೂರ್ತಿ ಪದಾರ್ಥ ಬಟ್ಟೆಯನ್ನೇ ತಗೊಬಂದ್ಬಿಟ್ರೆ ಬಟ್ಟೆ ತಗೊಂಬಂದ್ರೆ ಬಟ್ಟೆ ತಗೊಬಂದ ಕೆಲವು ಇದ್ರೆ ಹೇಳಿ. ಬಟ್ಟೆ ತಗೊಂಬಂದಿರೋದು ಇವಾಗ ಜ್ಞಾಪಕಕ್ಕೆ ಬರ್ತಾ ಇಲ್ಲ ನನಗೆ. ಇದೆ, ಬಟ್ಟೆ ತಗೊಂಬಂದಿರೋದು ಇದೆ, ತುಂಬ ಹಾಡುಗಳಿದೆ. ಅದು ಆ ಬಟ್ಟೆ ತಗೊಂಬಂದಿರೋದು ತಮಿಳು, ಹಿಂದಿ ಎಲ್ಲದರಲ್ಲೂ ಇದೆ. ಓ ಇದೆಯಲ್ಲ, ಓ ತಿರುದೇವ್ ಅದು ದಟ್ಸ್ ಆಲ್ಬನಿಗೆ ಇದದು ಗ್ಲೋರಿಯಾ ಇಸ್ತಫಾ ಸಾಂಗ್ ಆ್ಯಸ್ ಇಟ್ ಈಸ್. ನಮ್ಮಲ್ಲಿ ಪ್ರೇಮಲೋಕ ಆ್ಯಸ್ ಇಟ್ ಈಸ್ ಅಂತ ಬಂತಲ್ಲ. ಪ್ರೇಮಲೋಕ ಆ್ಯಸ್ ಇಟ್ ಈಸ್ ಇಲ್ಲ. ಪ್ರೇಮಲೋಕ ಚೆನ್ನಾಗಿ ಭಾರತೀಕರಿಸಿದ್ದಾರೆ, ಇಂಡಿಯನೈಸ್ ಮಾಡಿದ್ದಾರೆ. ಪ್ರೇಮಲೋಕ ದಿ ಫಿಲಮ್ ಗ್ರೀಸ್ಟು ನಿಮಗೆ ಗ್ರೀಸ್ 1 ಬಂತು. ಒಂದು ಜಾನ್ ಟ್ರಾವಲ್ಟಾ ಮಾಡಿದ್ದು ಗ್ರೀಸ್ 1. ಅದರಲ್ಲಿ ಅದು ತುಂಬ ಚೆನ್ನಾಗಿದೆ. ಗ್ರೀಸ್ 2 ಇನ್ಸ್ಪಿರೇಷನ್ ಇದು. ಇಡೀ ಸಿನಿಮಾ ಹೇಳ್ತೀರಾ, ಹಾಡು ಹೇಳ್ತೀರಾ? ಇಡೀ ಸಿನಿಮಾ ಹಾಡು. ನಮ್ಮ ಹಂಸಲೇಖದ ಒಂದು ವೈಶಿಷ್ಟ್ಯ ಹೇಳ್ಬಿಡ್ತೀನಿ, ತುಂಬ ಹೆಮ್ಮೆ ಪಡಬೇಕು ಅವ್ರ ಬಗ್ಗೆ. ರಣಧೀರ ಬಂತು ಆಯಿತಾ. ರಣಧೀರ ಆ ಥೀಮ್ ಮ್ಯೂಸಿಕ್ ಮಾತ್ರ ತೊಗೊಂಡಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಆರಂಭ ಅದೊಂದು ಮಾತ್ರ ಲಕ್ಷ್ಮೀಕಾಂತ್ ಪಾಯಲ್ದು, ಮಿಕ್ಕಿದೆಲ್ಲ ಹಂಸಲೇಖನೇ ಮಾಡೋದು. ಕೋವಿಡ್ ಆದಮೇಲೆ ಅವ್ರದ್ದು ಈ ನಮ್ಮ ಫೇಜಾ ಅವರ ಪ್ರಕರಣ ಆಯ್ತಲ್ಲ, ಆನಂತರ ಅವ್ರ ಬಗ್ಗೆ ಒಂದು ಅಗ್ರೆಸಿವ್ ಆದಂಥ ಒಂದು ಅಭಿಯಾನ ಸ್ಟಾರ್ಟ್ ಆಯ್ತಲ್ಲ,
ಆವಾಗ ಈ ಪ್ರೇಮಲೋಕದ ಹಾಡೆಲ್ಲ ಒರಿಜಿನಲ್ ಜಪಾನೀಸು ಇತ್ಯಾದಿಯಿಂದ ತಂದ ಒಂದು ಅದು ಈಸ್ಟರ್ನ್ ಮ್ಯೂಸಿಕ್ ಇನ್ಫ್ಲೂಯೆನ್ಸ್ ಅಷ್ಟೇ, ಇಟ್ಸ್ ನಾಟ್ ಕಾಪಿ. ಆ ಸಾಂಗ್ ಕೇಳಿದ್ದೀನಿ ನಾನು, ಒರಿಜಿನಲ್ ಜಪಾನ್ ಕೇಳಿದ್ದೀನಿ, ಬಟ್ ಅದನ್ನು ಪೂರ್ತಿ ಅನುಕರಣೆ ಅಂತ ಹೇಳೋಕ್ಕಾಗಲ್ಲ. ಅನುಕರಣೆ ಅಲ್ಲ ಅದು, ಅಂದರೆ ನಿಮಗೆ ಟೋಟಲ್ ಸಬ್ಜೆಕ್ಟ್ ನಿಮ್ಮ ಕಂಟೆಂಟ್ ಇಸ್ ಟೇಕನ್ ಫ್ರಮ್ ದಿ ಗ್ರೀಸ್ ಟು ಫಿಲಮೇ ಅದು. ರೈಡಲ್ಸ್ ಕಾಲೇಜ್ ಅಂತ, ಅದು ನೀವು ಆ ಫಿಲಮ್ ನೋಡಿರ್ಬೋದು, ನೀವು ಗ್ರೀಸ್ ಟು ನೋಡಿರ್ತೀರ, ಬಟ್ ತುಂಬ ಚೆನ್ನಾಗಿ ಬಳಸಿ. ಆಮೇಲೆ ರಾಮಾಚಾರಿ ನೋಡಿ ಹೆಂಗೆ ಮಾಡಿದ್ದಾರೆ ಹಂಸಲೇಖ. ರಾಮಾಚಾರಿ ಚಿನ್ನತಂಬಿ ಸೂಪರ್ ಡೂಪರ್ ಇತ್ತಲ್ವ ಫಿಲಮು. ಅವ್ರು ಇಳೆರಾಜ ಕಾಂಪೀಟ್ ಮಾಡಿ ಆದರೆ ಇವಾಗ ನೋಡಿ ಈ ರಾಜೇಶ್ ರಾಮನಾಥನ್, ಸ್ವಾತಿ ಮುತ್ತಿಯು, ಇವರು ಸುದೀಪ್ ಮಾಡಿದ್ದು ಎಲ್ಲ ಆ್ಯಸ್ ಇಟ್ ಈಸ್ ಮಾಡಿಬಿಟ್ಟು ಅದು ಐಡೆಂಟಿಟಿ ಇಲ್ಲ, ಪಾಪ ಅನಿಸುತ್ತೆ ಅದು ಆ ವಿಷಯದಲ್ಲಿ. ಹಂಸಲೇಖ ಬೇರೆನೇ ಟ್ಯೂನ್ ಮಾಡೋದು, ಬಿಡಲಿಲ್ಲ ಅದೊಂದು ಸಲ ಯಾಕೆ ನಂದು ಅಂತ ಹಾಕಬೇಕು ಅಂತ. ಅದು ಒಂದು ಪೊಸೆಸಿವ್ನೆಸ್ ಇರುತ್ತಲ್ಲ ಮ್ಯೂಸಿಕ್ ಡೈರೆಕ್ಟ್ರ್. ಇವಾಗ ಕ್ರಿಯೇಟಿವ್ ಅಂತಂದರೆ ಇವಾಗ ನನಗೆ ಇವಾಗ ಒಂದು ಯೋಜನೆ ಇಟ್ಕೊಂಡಿದ್ದೀನಿ, ಠಾಗೂರ್ ಸಾಂಗ್ಸು HSV ಮಾಡಬೇಕು. ನಾನು ಮಾಡ್ಬೇಕಾದ್ರೆ ನಾನು ಅದನ್ನು ರವೀಂದ್ರ ಸಂಗೀತ ತೊಗೊಳ್ಳೋದೇ ಇಲ್ಲ. ನಾನು ಕನ್ನಡಕ್ಕೆ ಏನು ಶೇಪ್ ಬರುತ್ತೆ ಅದು ಕೊಡ್ತೀನಿ. ನಾನು ರವೀಂದ್ರ ಸಂಗೀತ ಒಂದು ಸೋಗಿದೆ, ಅದಕ್ಕೊಂದು ಸ್ಟೈಲ್ ಇದೆ, ಆ ಸ್ಟೈಲು ಮಾಡಿದ ಪ್ರಯೋಜನ ಇಲ್ಲ. ಅದು ನಮ್ಮ ಇಡೀ ಸಂಗೀತದ ತಲೆಮಾರುಗಳನ್ನು ಇಟ್ಕೊಂಡು ನೋಡಿದಾಗ ಹಂಸಲೇಖ ಅವರಿಂದ ಒಂದು ಹೊಸ ಇದು ಆರಂಭ ಬಂತು. ಹಂಸಲೇಖ ನನಗೆ ಇವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅರ್ಜುನ್ ಜನ್ಯ ಬಗ್ಗೆ. ಹರಿಕೃಷ್ಣ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದ ನಮ್ಮ ಇದರಲ್ಲಿ. ಈಗ ಅಜನೀಶ್ ಭಾಳ ಬುದ್ಧು ಅಂತಾರೆ. ಈಗ ಅಜನೀಶ್ ಯಾಕಂದ್ರೆ ಅವರ ತಂದೆ ಲೋಕನಾಥ್, ತಾಯಿ ಅವರೆಲ್ಲರೂ ಥಿಯೇಟರ್ ಬ್ಯಾಕ್ಗ್ರೌಂಡ್, ಥಿಯೇಟ್ರು ಒಳ್ಳೆ ಸಿಂಗರ್. ಮೈಸೂರು ಮೋಹನ್ಗೆ ಹಾಡ್ತಿದ್ದ. ಹೌದೌದು, ಶಿವಮೊಗ್ಗದವರು, ಭದ್ರಾವತಿ. ಹೌದು, ಅವ್ರ ಮಗ ಅವನು ಫಸ್ಟು ನಮ್ಮ ಮನೆಗೆ ಬಂದಿದ್ದ, ಅವನು ಅಜನೀಶ್ ನಮ್ಮ ಮನೆಗೆ. ಅವನು ಆವಾಗಲೇ ಮೈಕಲ್ ಜಾಕ್ಸನ್ದು ಬೀಟ್ ಇಟ್ಟು ಥ್ರಿಲ್ಲರೆಲ್ಲ ಮನೇಲಿ ಕೀಬೋರ್ಡ್ ಇಟ್ಕೊಂಡು ತೋರಿಸ್ತಿದ್ದ. ಆಮೇಲೆ ನಾ ಕನ್ನಡವೇ ಸತ್ಯ ಮಾಡ್ತಿದ್ದಾಗ ರಿಹರ್ಸಲ್ಗೆಲ್ಲ ಬಂದಿದ್ದ ಅವನು ಅಜನೀಶ್, ವೆರಿ ಟ್ಯಾಲೆಂಟೆಡ್. ಆಮೇಲೆ ಒಂದು ಸಂಗೀತದಲ್ಲಿ ಏನು ಅಂದರೆ ಅಪ್ಡೇಟ್ ಆಗ್ತಾನೇ ಇರಬೇಕು. ಇವಾಗೇನು ಹೊಸದಿದೆ, ಇವಾಗ ನಾನು ಹೊಸ ಮ್ಯೂಸಿಕ್ ನಾನು ಅಪ್ಡೇಟ್ ಆಗಬೇಕು ಅಂದರೆ ನಮ್ಮ ಅಣ್ಣನ ಮಗ ಒಬ್ಬ ಇದ್ದಾನೆ, ಅವನು ಇದು ಕೇಳಿ ನೋಡು ಅಂತಾನೆ ನಂಗೆ ರೆಫರೆನ್ಸ್. ಮೊನ್ನೆ ಒಂದು ಯಾವುದೋ ಪ್ರಾಜೆಕ್ಟ್ ಮಾಡಿದಾಗ ಟೆನೇಷಿಯಸ್ ಅಂತ, ನೀವು ಸ್ಕೂಲ್ ಆಫ್ ರಾಕ್ ಅಂತ ಒಂದು ಫಿಲಮ್ ಇದೆ, ಅವೆಲ್ಲ ಚಿಕ್ಕ ಹುಡುಗರೆಲ್ಲ ದೊಡ್ಡವರಾಗಿ ಅವ್ರದ್ದೇ ಒಂದು ಬ್ಯಾಂಡ್ ಇದೆ. ಟೆನೇಷಿಯಸಲ್ಲಿ ಒಂದು ಕಾನ್ವರ್ಸೇಷನ್ ಬಿಟ್ವೀನ್ ಇನ್ನರ್ ಕಾನ್ವರ್ಸೇಷನ್ ಬಿಟ್ವೀನ್ ಸ್ಯಾಟನ್ ಆ್ಯಂಡ್ ದಿ ಮ್ಯೂಸಿಷಿಯನ್, ಆ ಥರ ಅದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಒಂದು ಬೇರೆ ಮಾಡಿದೆ ನಾನು. ನಮ್ಮ ಕುಂಬಿ ಶಿಷ್ಯ ಒಬ್ರು ಇದ್ದಾರೆ, ಅವರು ಮಾಡಿದಾಗ ಇನ್ಸ್ಪಿರೇಷನ್. ಇವಾಗ ಮೊನ್ನೆ ನೀವು ಕೇಳಿದ್ರಲ್ಲ ಸೈಲೆನ್ಸ್ ಇನ್ ಸೌಂಡ್, ಆ ಸೈಲೆನ್ಸ್ ಇನ್ ಸೌಂಡು ಅಲ್ಲಮನ್ ಸಾಲು ಸಿಕ್ಬಿಡ್ತು ನೋಡಿ ದೊಡ್ಡರಂಗೇಗೌಡರಿಗೆ. ಅದು ಎಷ್ಟು ಬ್ಯೂಟಿಫುಲ್. ಅವ್ರು ಮಾಡೋದು ಸೌಂಡ್ ಆಫ್ ಸೈಲೆನ್ಸು, ಅದು ಯುಗಗಳ ಸಾಲಲ್ಲಿ ಮಾಡೋದು ಸೌಂಡ್ ಆಫ್ ಸೈಲೆನ್ಸ್ ಇನ್ ಸೌಂಡ್ ಇದು. ಸೊ ಹಂಗೆ ಸ್ಫೂರ್ತಿಗಳು ಸಿಗುತ್ತೆ ನಿಮ್ಗೆ. ಇನ್ನೊಂದು ಹಾಡು ನೋಡಿ, ನಿಮ್ಗೆ ಗೊತ್ತಾಗಲ್ಲ ನಾನು ಏನು ಸ್ಫೂರ್ತಿ ತೊಗೊಂಡಿದ್ದೀನಿ. ನಿಮ್ಗೆ ಹಾಡು ತೋರಿಸಿದ್ರೆ ಗೊತ್ತಾಗುತ್ತೆ. ಸ್ವಗತ ಕವಿ ಲಕ್ಷ್ಮಣ ಭಟ್ರದ್ದು, ಬಟ್ ನಿಮ್ಗೆ ಒರಿಜಿನಲ್ ತಮಿಳ್ ಪಾಸಿಬಲ್ ಅಂತ ತಿಳಿಸ್ತೀನಿ, ಟ್ಯೂನ್ ಕೇಳ್ತೀನಿ. ತರರಿ ತರ ತರಿ ತರರಿ ತರ ತರರಿ ತರ ತರ ತರರಿ ತರ ತರ ತರರಿ ತರ ತರಿ. ಪಾಶಮಲ್ಲ ಸಾಂಗ್ ಶಿವಾಜಿದು ಬೆಸ್ಟ್. ನಾನು ಈ ಟ್ಯೂನ್ ಇನ್ಸ್ಪಿರೇಷನ್ ತೊಗೊಂಡು ಯಾವ ಗಳಿಗೆಯಲ್ಲಿ ಬಂತೋ ಗೊತ್ತಿಲ್ಲ, ನೋಡಿ ರತ್ನಮಾಲ ಹಾಡಿದ್ದಾರೆ, ಭಾಳ ಚೆನ್ನಾಗಿ. ರಾತ್ರಿಯ ತಣ್ಣನೆ ತೋಳಿನಿ ಮಲಗಿರಲು ಕವಿ ಮೌನದಲ್ಲಿ, ಯಾರೋ ಬಂದು ಎದುರಲ್ಲಿ ನಿಂತು ಸಣ್ಣಗೆ ಕೊಳಲಿನ ದನಿಯಲ್ಲಿ ಕರೆದರಂಕಲ್ಲೆ ಹೆಸರನ್ನು, ಕರೆದವರಾರೆ ನನ್ನನ್ನು, ಕರೆದವರಾರೆ ಮಲ್ಲಂದು ನೋಡಿ. ಇದು ಪ್ರೋಗ್ರೆಷನ್ ಇದೆ, ಟ್ಯೂನ್ ಬೇರೆ. ಒಂದು ವೆಸ್ಟರ್ನ್ದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾಗ ಒಂದೇ ಪ್ರೋಗ್ರೆಷನ್ನು 40 ಹಾಡು ತೋರಿಸ್ತಾರೋ. ನಾನು ಅಪ್ಡೇಟ್ ಆಗ್ತಾಯಿರ್ತೀನಿ.
ಇವಾಗ ಮಾಡೋಕ್ಕೆ ಕೆಲಸ ಇಲ್ವಲ್ಲ, ಫೇಸ್ಬುಕ್ ನೋಡ್ತಾ ಇದ್ದಾಗ ಎಂಥ ನಮಗೆಲ್ಲ ಮುಂಚೆ ಅವಕಾಶವೇ ಇರಲಿಲ್ಲ. ಇವಾಗಂತೂ ಏನು ಬೇಕಾದ್ರೆ ಮಾಡಿಬಿಡ್ತಾರೆ. ಕೆಲವರು ಪರ್ಚೇಸೇ ಮಾಡಿಬಿಡ್ತಾರೆ ಟ್ರ್ಯಾಕ್. ಭಾಳ ದೌರ್ಭಾಗ್ಯ ಅದು. ದುಡ್ಡು ಕೊಡ್ತಾರೆ, ದುಡ್ಡಿದೆ, ಪ್ರೊಡಕ್ಷನ್ ದುಡ್ಡಿದ್ರೆ ಅದನ್ನು ಪರ್ಚೇಸ್ ಮಾಡಿಬಿಟ್ರೆ ನೀವು ಅದನ್ನು ಪೋಸ್ಟ್ ಮಾಡಿದ್ರೆ ಆಯ್ತಲ್ಲ. ಹೌದು, ಅದು ಅನ್ಯಾಯ. ನೀವು ಈಗಿನ ಪರಿಸ್ಥಿತಿ ಕೇಳಿದ್ರಲ್ಲ, ಅದು ಯಾರ್ದು ಹೆಸರಿಸೋಕ್ಕಾಗಲ್ಲ, ಮಾಡ್ತಾಯಿದ್ದಾರೆ ಅದನ್ನ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಇವಾಗೆಲ್ಲ ಸ್ಟಾಕೇ ಮಾಡಿಬಿಡ್ತಾ ಇದ್ದಾರೆ. ನಾವೆಲ್ಲ ಮಾಡ್ತಾಯಿದ್ವಿ ಬ್ಯಾಕ್ಗ್ರೌಂಡ್ ಎಲ್ಲ ಕದಿಯೋದೆಯಾ? ಕದಿಯೋದು ಸ್ಟಾಕ್ ಸಿಗುತ್ತೆ ಸರ್. ಅದೇ ನೀವು ಈಗ ಒಂದು 5 ಸಿನಿಮಾ ನೋಡಿದ್ರೆ ಅದೇ ಬೆಟ್ ನಿಮ್ಗೆ ಕಾಣುತ್ತೆ, ಅದೇ ಬಿಟ್ ಬರುತ್ತೆ. ನಿಮ್ಗೊಂದು ಫೈಟ್ ಸೀಕ್ವೆನ್ಸ್ ಅಂದರೆ ನಾವು ಬಹುತೇಕವಾಗಿ ಇವತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಸ್ಕೋರ್ ಮಾಡ್ತಾ ಇದೆ BGM ಭಾಳ ಎಲ್ಲ ಸಿನಿಮಾದಲ್ಲೂ ಕನ್ನಡದಲ್ಲಿ. ಬಹುಶಃ ಭಾಳ ಅಪ್ಡೇಟ್ ಆಗ್ತಾ ಇದ್ದಾರೆ ಕಾಣುತ್ತೆ. ಅಪ್ಡೇಟ್ ಅಂದರೆ ಅಪ್ಡೇಟ್ ಇನ್ ದಿ ಸೆನ್ಸ್ ಎಲ್ಲೆಲ್ಲಿಂದ ತೆಗಿಬಹುದು. ಇವಾಗ ಇದರಲ್ಲಿ ಸಿಗುತ್ತೆ ಸರ್, ಇದರಲ್ಲಿ ನೆಟ್ಟಲ್ಲಿ ಸಿಗುತ್ತೆ. ಅದು ಹಾಗೆ ಮುಂದುವರೆದ್ರೆ ಏನಾಗುತ್ತೆ? ಹಾಗೆ ಮುಂದುವರೆದ್ರೆ ಕ್ರಿಯೇಟಿವಿಟಿ ಸತ್ತೋಗುತ್ತೆ, ಸಾವು ಆರಂಭ ಆಗಿದೆ. ಅದು ಅವನತಿ ಆಗುತ್ತೆ. ಅಂದರೆ ತಿರ್ಗಾ ಸೈಕಲ್ನ ಬರುತ್ತೆ, ತಿರ್ಗಾ ಅನ್ಪ್ಲಗ್ಡ್ ವರ್ಷನ್ ಅಂತ ಬರುತ್ತೆ. ಇವಾಗ ನೋಡಿ, ಬರೀ ಒಂದು ಗಿಟಾರಲ್ಲಿ ನಿಮ್ಗೆ ಚೆನ್ನಾಗಿ ಕೇಳುತ್ತಲ್ವ ಹಾಡು, ಅದು ತಿರ್ಗಾ ವಾಪಸ್ ಬಂದ್ಬಿಡುತ್ತೆ. ಅಂದರೆ ಎ ಬ್ಯೂಟಿಫುಲ್ ಗರ್ಲ್ ಬಹುಶಃ ಕಾಲವೇ ಈ ಸುನಾಮಿ ಥರ ವಾಶ್ ಔಟ್ ಮಾಡಿ ಮತ್ತೆ ಹೊಸತನ ತರ್ತದೆ, ಬರ್ತವೆ, ತಿರ್ಗಾ ಬರುತ್ತೆ. ಅದು ನೋಡಿ ಇವಾಗ ನಿಮಗೆ ಭಾಳ ಬ್ಯೂಟಿಫುಲ್ ಅಂದರೆ ಯಾವುದದು, ದಿಲ್ ತೋ ಬಚ್ಚಾನೆ, ದಿಲ್ ತೋ ಬಚ್ಚಾ ಹೈ ಜಿ. ಫ್ಲ್ಯಾಟ್ ರೆಸ್ಪಾನ್ಸ್ ಅಂತ ರೆಕಾರ್ಡ್ ಮಾಡಿದ್ವಿ ನೀವು ತಾಂತ್ರಿಕವಾಗಿ. ಫ್ಲ್ಯಾಟ್ ಅಂದರೆ ಎಲ್ಲೂ ವೈಭವೀಕರಣ ಇಲ್ಲ, ಮಿಕ್ಸರಲ್ಲಿ ರಿವರ್ಬ್ ಕೊಡು ಹಾಗೆ ಮಾಡಿದ್ವಿ. ಅದನ್ನು ಮಾಡಿದ್ರು, ಇಳರಾಜ ಇನ್ನೊಂದು ಹಾಡು ಮಾಡಿಬಿಟ್ರು, ಫ್ಲ್ಯಾಟ್ ರೆಸ್ಪಾನ್ಸು. ತಿರ್ಗಾ ಅದು ವಾಪಸ್ಸು ಇವಾಗ ನಿಮ್ಗೆ ಹಳೇದು ನೀವು ಕೇಳಿದ್ರೆ ಮೆಲ್ಲು ಸಿರೇ ಸವಿಗಾನ್ ಅದೆಲ್ಲ ಕೆಲವೆಲ್ಲ ಫ್ಲ್ಯಾಟಲ್ಲಿ ಎಲ್ಲೂ ಇದಿಲ್ಲ, ಗ್ಲೋರಿಫಿಕೇಷನ್ ಇಲ್ಲ, ಹಂಗೆ ಬಂದಿದೆ ಹಾಡು. ಇವಾಗ ನೀವು ಮಾತಾಡೋದು ಇವಾಗ ಫ್ಲ್ಯಾಟ್ ರೆಸ್ಪಾನ್ಸ್ ಎಲ್ಲಿ, ಇವಾಗ ಎಕ್ಸ್ಟೆಂಡೆಡ್ ನೋಟ್ಸ್ ಏನೂ ಇಲ್ಲ, ನಾವು ಯಾವುದು ಅದಕ್ಕಾಗಿ ಸಲಕರಣೆಗಳೇನೂ ಇಲ್ಲ, ಆ ಥರ ಬರ್ತಾ ಇದೆ ವಾಪಸ್. ಸರ್, ಈಗ ನಾವು ಒಂದಿಷ್ಟು ಸಿನಿಮಾದ ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು ಮುಖ್ಯವಾಗಿ ಮಾತಾಡ್ತಾ ಬಂದೆವು. ಸಿನಿಮಾಕ್ಕೆ ಸಂಗೀತ ಅನ್ನೋದು, ಭಾರತೀಯ ಚಿತ್ರರಂಗಕ್ಕೆ ಸಂಗೀತ ಅನ್ನೋದು ಎಷ್ಟರ ಮಟ್ಟಿಗೆ ಆತ್ಮ? ಅದು ತುಂಬ ಮುಖ್ಯವಾದ ಅಂಶ ಅಂದರೆ ಸಂಗೀತವೇ ಸರ್. ನಿಮ್ಗೆ ಗೊತ್ತಿಲ್ಲ, ಸಂಗೀತದಲ್ಲಿ ನಿಶಬ್ದವೂ ಇದೆ. ದಿ ಬೆಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಳಯರಾಜನ ಹೇಳ್ತಾನೆ, ವಿಚ್ ಈಸ್ ದಿ ಬೆಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ಟು ಕೀಪ್ ಇಟ್ ಸೈಲೆಂಟ್ ಅಂತ. ಸೈಲೆನ್ಸ್ ಈಸ್ ಮೇಜರ್ ಆಸ್ಪೆಕ್ಟ್. ಆ ಸೈಲೆನ್ಸ್ ಈಸ್ ಅ ಬಿಗ್ ರಿಲೀಫ್ ಫಾರ್ ದಿ ಟೋನ್. ಇದು ಏನಾಗುತ್ತೆ ಅಂದರೆ ಮ್ಯೂಸಿಕ್ದು ಆಸ್ಪೆಕ್ಟ್ ಹೆಂಗೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್, ಹಿನ್ನೆಲೆ ಸಂಗೀತದ್ದು ಕಾನ್ಸೆಪ್ಟ್ ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತಂದರೆ, ಇವಾಗ ವೆಸ್ಟರ್ನ್ ಮೂವೀಸಲ್ಲೂ ತೊಗೊಂಡ್ರೂ ನೀವು ಕ್ಲಿಯೋಪಾಟ್ರಾ ನೋಡಿದ್ದೀರಾ? ಕ್ಲಿಯೋಪಾಟ್ರಾ ನೋಡಿದ್ದೀವಿ. ಅದರ ಒಂದು ಪೇಂಟಿಂಗ್ ಬರುತ್ತೆ, ಎಲ್ಲ ವಾರ್ ಗ್ರೌಂಡ್ಸಲ್ಲಿ ಆ್ಯನ್ವಿಲೆಲ್ಲ ಹಾಕಿ ಹೊಡಿತಾ ಇರ್ತಾರೆ, ಟೈಟ್ಲು. ಆ ಪೇಂಟಿಂಗ್ ಬಂದು ಅದು ರಿಯಾಲಿಟಿ ಬರುತ್ತೆ. ಅದು ಒಂದು ಟ್ರಾನ್ಸಿಷನ್ ಮ್ಯೂಸಿಕ್ ಮಾಡಿ ಅದನ್ನು ವೈದಿ ತುಂಬ ಚೆನ್ನಾಗಿ ಹೇಳಿದ್ರು. ಆಗ ಚಾಣ ಹೊಡೆಯೋದು ಅದು ಇಟ್ಸ್ ಆಲ್ಸೋ ಎ ಪಾರ್ಟ್ ಆಫ್ ಮ್ಯೂಸಿಕ್. ಇಟ್ಸ್ ಕಾಲ್ಡ್ ಕಾಂಕ್ರೀಟ್ ಮ್ಯೂಸಿಕ್. ಅದು ಬಂದು ಆಮೇಲೆ ಒಂದು ಮೆಕನಸ್ ಗೋಲ್ಡ್ ನೆಕ್ಸ್ಟ್ ಎಕ್ಸಾಂಪಲ್, ಒಂದು ಹದ್ದು ಬರುತ್ತೆ, ಅದು ಡಿಫ್ರೆಂಟ್ ಒಂದು ಬ್ರೀಸ್ ಸೌಂಡ್ ಬರುತ್ತೆ, ಆಮೇಲೆ ಒಂದು ಚೆಲ್ಲೋ ಬರುತ್ತೆ. ಝೂಮ್ ಆಗ್ತಾ ಆ ಹದ್ದು ಬಂದು ಒಂದು ಬಂಡೆ ಮೇಲೆ ಕೂತ್ಕೊಂಡು, ಹೌದು, ಅದ್ಭುತ ಸೀನ್ ಅದು. ಅಂದರೆ ಅದರಲ್ಲಿ ಆ ಮ್ಯೂಸಿಕ್ ಇಂಪ್ಯಾಕ್ಟ್ ಇದೆಯಲ್ಲ, ಅದ್ಭುತ. ಅದು ಭಾಳ ಬ್ಯೂಟಿಫುಲ್ ಮ್ಯೂಸಿಕ್. ಆಮೇಲೆ ನಿಮಗೆ ನಮ್ಮ ಭಾರತೀಯ ಪದ್ಧತಿಲಿ ಇವಾಗ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಹೆಂಗೆ ಮಾಡ್ತಾರೆ ಅಂದರೆ, ಒಂದು ನಿಗದಿತ ಭಾವನೆ ಒಂದು ರಾಗಕ್ಕೆ. ಇವಾಗ ನಾನು ಭೀಮ್ ಪಲಾಸ್ ಹಾಡು ತೋರಿಸಿದ್ನಲ್ಲ, ಅದು ಪ್ರಣಯಕ್ಕೆ ತೋಡಿ ರಾಗ, ಅದು ಶಾಸ್ತ್ರ, ಅದನ್ನೆಲ್ಲ ಮುರಿದ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ನಿಮಗೆ ಇಳಯರಾಜ ಭಾಳ ಬ್ಯೂಟಿಫುಲ್ ಪಹಾಡಿ ಅಂತ ಹೇಳಿದ್ನಲ್ಲ, ಪಹಾಡಿದ್ದು ಸ್ಲೋ ಮ್ಯೂಸಿಕ್ ಮಾಡಿದ್ದಾನೆ. ಜಯಪುರದ ಬರ್ಬೇಕಾದ್ರೆ ಅದು ಗ್ಯಾಪ್ಸ್ಕೊಳ್ಳೋದು, ಕಮಲ್ ಹಾಸನ್ ಗ್ಯಾಪ್ಸ್ಕೊಳ್ಳೋದು, ಲವ್ ಸೀನ್, ಅದು ಪ್ಯಾಥೋ. ದಿ ಮೂಮೆಂಟ್ ಆಫ್ ದಿ ನೋಟ್ ಇಸ್ ಹ್ಯಾಪಿ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಭಾಳ ಫೇವ್ರೇಟ್.
ಜಯಪ್ರದ ಬರ್ತಾ ಇದ್ರೆ ಎತ್ತುತ್ತೆ ಸೀನ್. ಆಕೆ ಎಕ್ಸ್ಪ್ರೆಷನ್ನು ಮತ್ತು ಮ್ಯೂಸಿಕ್ ಹಂಗಿರ್ತದೆ. ಅದು ಅದ್ರದ್ದು ನಾದದ ಶಕ್ತಿ ತುಂಬ ಚೆನ್ನಾಗಿದೆ.